Find the equation of a line that cuts off equal intercept on the coordinate axis and passes through the point 2, 3. ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಹೇಳ್ತೀನಿ ನೋಡಿ. ಸ್ವಲ್ಪ ಉದ್ದದ ಲೈನ್ ಬಿಡಿಸೋಣ. ಸೊ ಈ ಪರ್ಟಿಕ್ಯುಲರ್ ಲೈನು ಇಟ್ ಇಸ್ ಇಂಟರ್ಸೆಪ್ಟಿಂಗ್ ಎಕ್ಸ್ ಆ್ಯಂಡ್ ವೈ at a particular point. ನೋಡಿಲಿ, ಮತ್ತೆ ಇದು ಪಾಸಿಂಗ್ ಥ್ರೂ 2, 3. ಅದೇನು ತೊಂದರೆ ಇಲ್ಲ. ಹಾಂ, ಅರ್ಥ ಆಯ್ತು ಪ್ರಶ್ನೆ ನೋಡಿ. ಬಿಡಿಸಿ ಹೇಳಲಾ? ಫೈಂಡ್ ದ ಈಕ್ವೇಷನ್ ಆಫ್ ಅ ಲೈನ್ ದಟ್ ಕಟ್ಸ್ ಆಫ್ ಈಕ್ವಲ್ ಇಂಟರ್ಸೆಪ್ಟ್ ಆನ್ ದ ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಹೇಳಿದ್ರೆ ಇಟ್ ಇಸ್ ಪಾಸಿಂಗ್ ಥ್ರೂ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಅಟ್ 0, a ಅಂತ ಹೇಳಿದ್ರೆ ಇಲ್ಲಿ a, 0 ಅಂತ ಜಾಗದಲ್ಲಿ ಅಂತ ಹೇಳಿದ್ರೆ 10, 0 ಇಲ್ಲ ಅಂತ ಹೇಳಿದ್ರೆ 0, 10. ಅರ್ಥ ಆಗ್ತಿದೆಯಲ್ಲ? ಸೊ ಒರಿಜಿನಿಂದ ಒಂದಷ್ಟು ದೂರ ಇರುತ್ತೆ, ಆಯಿತಾ? ಈ ಎಷ್ಟು ದೂರ ಇರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅಟ್ ಸೇ 10 ಯೂನಿಟ್ಸ್ ಆರ್ 10 ಯೂನಿಟ್ಸ್ ಅವೇ ಅಟ್ ಬೋತ್ ದ ಎಂಡ್ಸ್. ಎರಡು ಕಡೆಯೂ 10 ಯೂನಿಟ್ ದೂರದಲ್ಲಿ ಇರುತ್ತೆ. ಇಲ್ಲಾಂದರೆ 5 ಯೂನಿಟು 5 ಯೂನಿಟು, 3 ಯೂನಿಟು 3 ಯೂನಿಟು, 20 ಯೂನಿಟು 20 ಯೂನಿಟು ಈ ಥರ ದೂರದಲ್ಲಿರುತ್ತೆ ಅಂತ ಹೇಳಿ ಮತ್ತೆ ಇಟ್ಸ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸರಿನಾ? ಸೊ ಇಲ್ಲಿ ಇವಾಗ ನಾವು ಈ ಪಾಯಿಂಟ್ಸ್ಗೆ ಒಂದು ಹೆಸರುಗಳು ಕೊಡಬೇಕು. ಸೊ ಲೆಟ್ ಪಾಯಿಂಟ್ ಪಿ ಬಿ 2, 3. ಲೆಟ್ ದ ರಿಕ್ವೈರ್ಡ್ ಲೈನ್ intercept the x-axis at a, 0, y-axis at b, 0, a. Now the working. ಸೊ ಸ್ಲೋಪ್ ಆಫ್ ಹೇಗೆ ಕಂಡುಹಿಡಿಯೋದು ಇವಾಗ, ಅದು ನಿಮ್ಮ ಕ್ಲೂ. ಇದನ್ನು ಹೇಗೆ ವರ್ಕೌಟ್ ಮಾಡೋದಕ್ಕೆ ಸಾಧ್ಯ? ಸ್ಲೋಪ್ ಅಂತ ಹೇಳಿ ಕ್ಲೂ ಕೊಟ್ಟಿದ್ದೀನಿ. ಯಾವೆರಡು ಸ್ಲೋಪ್ನ ನಾವು ಈಕ್ವೇಟ್ ಮಾಡ್ಬೋದು? ಸ್ಲೋಪ್ ಆಫ್ ಸಮಥಿಂಗ್ ಇಸ್ಕೊಂಡು ಸ್ಲೋಪ್ ಆಫ್ ಸಮಥಿಂಗ್ ಏನಿರ್ಬೋದು ಯೋಚನೆ ಮಾಡಿ. ಹೌದು, ಸ್ಲೋಪ್ ಆಫ್ ಬಿ ಪಿ ಇಸ್ ಈಕ್ವಲ್ ಸ್ಲೋಪ್ ಆಫ್ ಎ ಪಿ. ಸರಿನಾ? ಸೊ ಇವಾಗ ಸ್ಲೋಪ್ ಆಫ್ ಬಿ ಪಿ ಅಂತ ಹೇಳಿದ್ರೆ 3 - a ಡಿವೈಡ್ ಬೈ 2 - 0 ಇಸ್ ಈಕ್ವಲ್ ಟು ಎ ಪಿ ಅಂತ ಹೇಳಿದ್ರೆ 3 - 0 ಡಿವೈಡೆಡ್ ಬೈ 2 - a ಆಗುತ್ತೆ. ಸರಿನಾ? ಸೊ ದಿಸ್ ಈಸ್ ಆ್ಯಸ್ ಪರ್ ದ ಫಾರ್ಮುಲಾ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್. ಹೌದಲ್ವಾ? ನೆಕ್ಸ್ಟು ಇದನ್ನು ಸಿಂಪ್ಲಿಫೈ ಮಾಡ್ಕೊಬೇಕಾಗುತ್ತೆ. ಸೊ 3 - a ಟೈಮ್ಸ್ ಆಫ್ 2 - a ಈಸ್ ಈಕ್ವಲ್ ಟು 6. ಸೊ ಇದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ಅಂತ ಹೇಳಿದ್ರೆ ಇವಾಗ ಏನು ಬರುತ್ತಿದ್ದು 6 - 3a - 2a ಪ್ಲಸ್ a ಸ್ಕ್ವೇರ್ ಈಸ್ ಈಕ್ವಲ್ ಟು 6. ಸೊ ಇಲ್ಲಿ 6 ಕಟ್ ಆಗುತ್ತೆ. ಸೊ ದಿಸ್ ಈಸ್ ಬೇಸಿಕಲಿ a ಸ್ಕ್ವೇರ್ - 5a ಈಸ್ ಈಕ್ವಲ್ ಟು 0. ಸೊ ಇದನ್ನೇನು ಸಿಂಪ್ಲಿಫೈ ಮಾಡೋದು a ಟೈಮ್ಸ್ ಆಫ್ a - 5 ಈಕ್ವಲ್ ಟು 0. ಸೊ ಇದರಿಂದ ಏನು ಹೇಳ್ಬೋದು? a is either equal to 0 and a is equal to 5. ಇದು ನಮ್ಮ ಕನ್ಕ್ಲೂಷನ್. ಆದರೆ a is equal to 0 ಸಾಧ್ಯ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ a is equal to 0 ಅಂತ ಹೇಳ್ಬಿಟ್ರೆ ಇವೆಲ್ಲ 0, 0 ಆಗೋಗುತ್ತೆ. ಸೊ ಇಟ್ಸ್ ಪಾಸಿಂಗ್ ಥ್ರೂ ದ ಒರಿಜಿನ್ ಅಂತ ಆಗುತ್ತೆ. ಸೊ ಆ ವ್ಯಾಲ್ಯೂ ತೊಗೊಳೋದಕ್ಕಾಗಲ್ಲ. ಸೊ ಹಿಯರ್ a is equal to 0 ಇಸ್ ನಾಟ್ ಫೀಸಿಬಲ್, ತೊಗೊಳೋದಕ್ಕಾಗಲ್ಲ ಅಂಥೇಳಿ, ಆ್ಯಸ್ ಇಟ್ ವಿಲ್ ನಾಟ್ intercept x and y axis at 2 different points.
ಹಾಗಾಗಿ ಸರಿ. ಸೊ ಇದನ್ನು ಇಟ್ಕೊಂಡು ಮುಂದಕ್ಕೆ ಹೋಗೋದು. ಇವಾಗ ಏನಿದ್ರೂ ಈಕ್ವೇಷನ್ ಆಫ್ ದ ಲೈನ್ ನಾವು ಡೈರೆಕ್ಟಾಗಿ ಇದು ಬೇಕಾಗಿಲ್ಲ ಇಲ್ಲಿ. ಹಾಂ, ಈಕ್ವೇಷನ್ ಆಫ್ ಲೈನ್ನ ನಾವು ಎಕ್ಸ್ ಮತ್ತು ವೈ ಇಂಟರ್ಸೆಪ್ಟ್ ಗೊತ್ತಿದೆ ನಮಗೆ, 0,5 ಮತ್ತು 5,0. ಸೊ ಯೂಸಿಂಗ್ ದ ಫಾರ್ಮುಲಾ x by x0 plus y by y0 is equal to 1. So x by 5 plus y by 5 is equal to 1. ಸೊ ಇದರಲ್ಲಿ ನಾನು ಥ್ರೂ ಔಟ್ 5 ಜೊತೆ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಇದು ನಿಮ್ಮ ಉತ್ತರ ಅಲ್ವಾ. 5 divided by 5 is 1, 5 divided by 5 is 1, 1 into 5 is 5.